ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿ ಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಭುವಿ ಶಂಕರ ಮತ್ತು ಗೌರಿ ಜೊತೆ ಫ್ಯಾಮಿಲಿ ಫೋಟೋನ ತೆಗೆಸ್ಕೊತಿರ್ಬೇಕಾದ್ರೆ ತುಂಬ ಖುಷಿಯಿಂದ ಡಿಫ್ರೆಂಟ್ ಫೋಸ್ ಕೊಟ್ಟು ತೆಗೆಸ್ಕೊತಾಳೆ. ಹಾಗೆ ಹೇಳ್ತಾ ಇರ್ತಾಳೆ, ಇದು ಕಂಪ್ಲೀಟು ಫ್ಯಾಮಿಲಿ ಫೋಟೋ ಅಂತ. ಅಂದರೆ ಇಷ್ಟು ದಿನ ಅಮ್ಮನಿಗೆ ಅಪ್ಪ ಯಾರು ಅಂತ ತಲೆ ತಿಂತಿದ್ದೆ. ಎಷ್ಟು ಹೇಳಿದ್ರು ಅಮ್ಮ ಹೇಳ್ತಾ ಇರಲಿಲ್ಲ. ಆದರೆ ಇವಾಗ ನನಗೆ ಅಪ್ಪ ಸಿಕ್ಕಿದ್ರು. ನನಗಂತೂ ತುಂಬ ಖುಷಿ ಆಗ್ತಿದೆ. ಪ್ರಪಂಚದಲ್ಲಿ ಯಾರಿಗೂ ಸಹ ಇಷ್ಟು ಖುಷಿ ಆಗ್ತಿಲ್ಲ. ಅಷ್ಟು ಖುಷಿ ನನಗಿವಾಗ ಆಗ್ತಾ ಇದೆ. ಫೋನ್ ಕೊಡಿ ಅಪ್ಪ, ನಾನು ಅಪ್ಲೋಡ್ ಮಾಡಬೇಕು ಅಂತ ಫೋನ್ ತಗೊಂಡು ಹೋಗ್ತಾ ಇದ್ರೆ ಇವರಿಬ್ರಿಗೂ ತುಂಬ ಖುಷಿ ಆಗ್ತಾ ಇರುತ್ತೆ. ಹಾಗೆ ಊರಿನ ಗ್ರಾಮಸ್ಥರೆಲ್ಲರೂ ಸಹ ಶಂಕರ ಮನೆಗೆ ಬಂದಿರಬೇಕಾದ್ರೆ ಎಲ್ಲರಿಗೂ ಸಹ ಕುಡಿಯೋಕ್ಕೆ ಜ್ಯೂಸ್ ಕೊಟ್ಟು ಎಲ್ಲರನ್ನೂ ಮಾತಾಡಿಸ್ತಾ ಇರ್ತಾನೆ. ಏನು ಹೇಳಿ ಬಂದಿದ್ದ ವಿಷಯ, ನನ್ನಿಂದ ಏನಾಗಬೇಕು ಅಂತ ಶಂಕರ ಕೇಳ್ತಾ ಇರಬೇಕಾದ್ರೆ, ಶಂಕರಣ್ಣ ನಮ್ಮನ್ನ ಹಾಗೆ ನಮ್ಮೂರನ್ನ ನೀವೇ ಕಾಪಾಡಬೇಕು ಅಂತ ಅಂದಾಗ, ಯಾಕೆ ಹಿಂಗೆ ಕೇಳ್ತಾ ಇದ್ದೀರಾ, ಏನಾಯಿತು ಅಂತ ಶಂಕರ ಟೆನ್ಷನಿಂದ ಕೇಳ್ತಾ ಇರ್ತಾನೆ. ಈಗ ಆಲ್ರೆಡಿ ನಾಮಿನೇಷನ್ ಸ್ಟಾರ್ಟ್ ಆಗಿದೆ. ಈಗಿನ MLA ದುಡ್ಡು ಕಾಸು ಎಲ್ಲ ಕೊಟ್ಬಿಟ್ಟು ಏನೋ ಮಾಡಿ ಗೆದ್ಬಿಟ್ಟ. ಹಾಗೆ ಶಂಕರಣ್ಣ ಓಟ್ ಕೇಳೋಕ್ಕೆ ಅಂತ ಬರ್ತಾರೆ. ಓಟ್ ಹಾಕಿಸ್ಕೊಂಡ್ಮೇಲೆ ಮುಗೀತು. ನಮ್ಮ ಕುಂದು ಕೊರತೆಗಳನ್ನು ಯಾರೂ ಸಹ ಕೇಳಲ್ಲ. ನಮಗೆ ₹1 ಸಹ ಬಿಡ್ಕ ಸಹಾಯನೂ ಸಹ ಯಾರಿಗೂ ಮಾಡಿಲ್ಲ ಅಂತ ಅಂದಾಗ ಗೌರಿ ಶಂಕರನ್ಗೆ ತುಂಬ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ಶಂಕರಣ್ಣ ಎಲ್ಲರೂ ಸಹ ಅವರ ಕ್ಷೇತ್ರಗಳಲ್ಲಿ MLAಗಳು ಏನೇನು ಒಳ್ಳೆ ಅಭಿವೃದ್ಧಿ ಬೇಕೋ, ಕಾರ್ಯ ಕೆಲಸಗಳು ಬೇಕೋ ಎಲ್ಲನೂ ಮಾಡಿಕೊಟ್ಟಿದ್ದಾರೆ. ಆದರೆ ನಮ್ಮ ಕ್ಷೇತ್ರದಲ್ಲಿ ಈ MLA ಏನೂ ಸಹ ಮಾಡಿಲ್ಲ. ಹೋಗ್ಲಿ ಒಂದು ಜನಸಭೆನೂ ಸಹ ಕರೆದು ಏನು ಅಂತ ಸಮಸ್ಯೆ ಅಂತಲೂ ಕೇಳಿಲ್ಲ ಅಂತ ಎಲ್ಲರೂ ಸಹ MLA ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಹಾಗೆ ಹೇಗಿದ್ರು ನಾಮಿನೇಷನ್ ನಡೀತಿದೆ. ನಮ್ಮ ಕ್ಷೇತ್ರಕ್ಕೋಸ್ಕರ ಒಳ್ಳೆ ಅಭ್ಯರ್ಥಿನ ನೇಮಕ ಮಾಡಬೇಕು ಅಂತ ನಾವೆಲ್ಲ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಹಾಗೆ ನಮ್ಮೂರಿಗೆ ಯಾರು ಕೆಟ್ಕೊಂಡು ಬಿತ್ತೋ ಗೊತ್ತಿಲ್ಲ. ಶಿವರುದ್ರಪ್ಪ ಬೇರೆ ನಾಮಿನೇಷನ್ ಮಾಡ್ತಾ ಇದ್ದಾನಂತೆ, ಅವ್ನು ಬೇರೆ ಬರ್ತಾನಂತೆ ಅಂತ ಅಂದಾಗ ಈ ಕಡೆ ಶಂಕರನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಆ ಶಿವರುದ್ರಪ್ಪ ಬಗ್ಗೆ ನಿಮಗೆ ಗೊತ್ತಲ್ವಾ ಶಂಕರಣ್ಣ, ಅವನೇನಾದ್ರೂ ಗೆದ್ಬಿಟ್ರೆ ಮುಗ್ದೋಯ್ತು, ನಮ್ಮ ಕ್ಷೇತ್ರ ಖಂಡಿತ ಹಾಳಾಗುತ್ತೆ. ಮೋಸ ಮಾಡಿ ಏನಾದರೂ ಪ್ಲಾನ್ ಮಾಡಿ ಅವನು ಗೆಲ್ಲೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ರೆ ಶಂಕರನ್ಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನೀವೇನಾದರೂ ಮಾಡಿ ಅವನನ್ನ ದೂರ ಇಡಬೇಕು ಅಂತ ಅಂದಾಗ ಅದೆಂಗಾಗುತ್ತೆ, ಇದು ಪ್ರಜಾಪ್ರಭುತ್ವ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರನೇ ಮಾಡಿರೋದಲ್ವಾ ಅಂತ ಗೌರಿ ಹೇಳ್ತಾ ಇರ್ತಾಳೆ. ಹಾಗೆ ಅವ್ರನ್ನ ನಾವು ಏನು ಮಾಡೋಕ್ಕಾಗಲ್ಲ, ತಡೆಯೋಕ್ಕೂ ಆಗಲ್ಲ. ನಾವು ಅವ್ರಿಗೆ ಓಟ್ ಹಾಕ್ಬೇಡಿ ಅಂತ ಮಾತ್ರ ಹೇಳ್ಬೋದು. ಅದನ್ನ ಬಿಟ್ಟು ಅದನ್ನ ನಾವೇನಾದರೂ ತಡೆಯೋಕೆ ಹೋದ್ರೆ ಅದು ಕಾನೂನು ಬಾಹಿರ. ಒಂದು ವೇಳೆ ಅದನ್ನು ತಡೆದ್ರೆ ಪೊಲೀಸ್ ನಿಮ್ಮನ್ನ ಕಸ್ಟಡಿಗೆ ತಗೋತಾರೆ ಅಂತ ಅಂದಾಗ, ಏನು ಮರೆ ಈ ರೀತಿ ಹೇಳ್ತಿದ್ದೀರಾ ಅಂತ ಬಂದಿರೋ ಊರಿನ ಜನಗಳೆಲ್ಲ ಕೇಳ್ತಾ ಇರ್ತಾರೆ. ಆಗ ಶಂಕರನು ಸಹ ಪ್ರತಿಯೊಬ್ಬನಿಗೂ ಸಹ ಅವನೇ ಆಗಿ ಯಾರು ಅಭ್ಯರ್ಥಿನ ಆಯ್ಕೆ ಮಾಡಬೇಕು ಅಂತ ಅನ್ಸುತ್ತೋ ಅವನು ಪ್ರತಿಯೊಬ್ಬರಿಗೂ ಸಹ ಇಷ್ಟಪಟ್ಟವ್ರಿಗೆ ಓಟ್ ಹಾಕ್ಬೋದು. ಅದೇ ನಮ್ಮ ಪ್ರಜಾಪ್ರಭುತ್ವ ಅಂತ ಶಂಕರ ಹೇಳ್ತಾ ಇರ್ತಾನೆ. ಹಾಗೆ ನಮ್ಮೂರಿಗೆ ಯಾವ ನಾಯಕತ್ವ ಬೇಕು ಅನ್ನೋದು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಒಂದು ವೇಳೆ ಶಿವರುದ್ರಪ್ಪಂದ ನಿಮ್ಗೆ ಅನ್ಯಾಯ ಆಗ್ತಿದೆ ಅಂತ ಅಂದರೆ ನೀವು ಅವನಿಗೆ ಓಟ್ ಹಾಕ್ಬೇಡಿ. ನೋಟ ಅಂತ ಒಂದು ಆಪ್ಷನ್ಸ್ ಇರುತ್ತೆ, ಅದು ಓಟ್ ಹಾಕಿ ಅಂತ ಅನ್ಬೇಕಾದ್ರೆ ಆಗಲ್ಲ ಶಂಕರಣ್ಣ. ಏನಾದರೂ ಶಿವರುದ್ರಪ್ಪ ಬಂದರೆ ಖಂಡಿತ ಅವನು ಗೆಲ್ಲಬೇಕು ಅಂತಂದರೆ ಏನು ಬೇಕಾದರೂ ಮಾಡೇ ಮಾಡ್ತಾನೆ. ಶಂಕರಣ್ಣ ದಯಮಾಡಿ ನಮ್ಮ ಕ್ಷೇತ್ರನ ನೀವೇ ಉಳಿಸ್ಕೊಳ್ಳಿ, ನಿಮ್ಮ ಕೈಲಿ ಖಂಡಿತ ಅದು ಆಗುತ್ತೆ ಅಂತ ಎಲ್ಲ ಜನಗಳು ಬೇಡಿಕೆನೇ ಹೇಳ್ತಾ ಇರ್ತಾರೆ. ಹಾಗೇನೊಂದು ಕಡೆ ಗಂಗಾ ತುಂಬ ಖುಷಿಯಿಂದ ದೇವ್ರ ಪೂಜೆ ಮಾಡ್ತಾ ಇರಬೇಕಾದ್ರೆ ರುದ್ರ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗ ರುದ್ರ ಹೇಳ್ತಾ ಇರ್ತಾನೆ, ಅಪ್ಪ ಈಕಿತ ನೀನೇನಾದರೂ ಗೆದ್ದರೆ ಸರಿಯಾಗಿ ಬಾಡೂಟ ಹಾಕಿಸ್ತೀನಿ, ಹಾಗೆ ಎಲ್ಲರಿಗೂ ಎಷ್ಟೆಷ್ಟು ಬೇಕು ಎಣ್ಣೆ ಎಲ್ಲ ಕೊಡಿಸ್ತೀನಿ, ನಾಮಿನೇಷನ್ಗೆ ಇಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದೀನಿ, ಇನ್ನು ನೀನೇನಾದರೂ ಎಲೆಕ್ಷನಲ್ಲಿ ಗೆದ್ದರೆ ಬಿಡ್ತೀನ ಅಂತ ಹೇಳ್ಕೊಂಡು ನಗಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಗಂಗಾ ಪೂಜೆ ಮಾಡ್ತಿರ್ಬೇಕಾದ್ರೆ ಸೈಲೆಂಟ್ ಆಗಿರುವಂಥ ಶಿವರುದ್ರಪ್ಪ ಹೇಳ್ಬೇಕಾದ್ರೆ ಪೂಜೆ ಮಾಡಿ ಆರತಿ ಎಲ್ಲ ಕೊಡ್ತಾ ಇರ್ತಾಳೆ. ಆರತಿ ತೊಗೊಂಡ್ಮೇಲೆ, ನೋಡು ಗಂಗವ್ವ, ಈ ಎಲೆಕ್ಷನ್ನ ಪಕ್ಕಕ್ಕಿಡು, ಈ ಮನೆ ಹಾಳ್ಪಾಯಿ ಆಗಿತ್ತು, ನೀನು ಬಂದಮೇಲೆ ನೋಡು ಮನೆ ಅಂತ ಒಂದು ಕಳೆ ಬಂತು ಅಂತ ಹೇಳ್ಕೊಂಡು ಖುಷಿ ಪಡ್ತಾ ಇರ್ತಾನೆ. ಹಾಗೆ ನೀನು ಹೇಳು ಗಂಗವ್ವ, ನೀನು ನಮ್ಮ ಜೊತೆ ಇದ್ರೆ ಅಷ್ಟೇ ನನಗೆ ದೊಡ್ಡ ಖುಷಿ. ಅಂತೂ ಇಂತೂ ನಾನೀಗ MLA ಆಗ್ತಿದ್ದೀನಿ ಅಂತ ಅಂದಾಗ, ನಾನು ಇರೋದು ಹೇಗೆ, ನನಗೆ ರಾಜನ್ನ ಗೆಲ್ಸೋಕ್ಕೂ ಗೊತ್ತು, ಹಾಗೆ ಅವನನ್ನ ಕೆಳಗೆ ಬೀಳ್ಸೋಕ್ಕೂ ಗೊತ್ತು ಅಂತ ಅನ್ಬೇಕಾದ್ರೆ ಶಿವರುದ್ರಪ್ಪ ಎದ್ರುಕೊಂಡು ಹಾಗೆ ನಿಂತ್ಕೋತಾನೆ. ಸರಿ ಖುಷಿಯಾಗಿ ಹೋಗಿ ಈ ಕಡೆ ನಾಮಿನೇಷನ್ ಮಾಡಿ ಬನ್ನಿ, ಫೈಲ್ನ ಫಿಲ್ ಮಾಡಿ ಬನ್ನಿ ಅಂತ ಅನ್ಬೇಕಾದ್ರೆ, ಮೇಡಮ್ ಅವರೇ ನೀವು ಬರಲ್ವಾ ಅಂದಾಗ, ಇಲ್ಲ ಅಂತ ಗಂಗಾ ಹೇಳ್ತಾ ಇರ್ತಾಳೆ. ಹಾಗೆ ಇಲ್ಲ ಮೇಡಮ್ ಅವರೇ ನೀವು ಬರಲೇಬೇಕು ಅಂತ ಅನ್ಬೇಕಾದ್ರೆ, ಸರಿ ಆಯಿತು ಬರ್ತೀನಿ, ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣ ಅಂತ ಗಂಗಾ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಶಂಕರ ಊರಿನ ಜನಗಳಿಗೆಲ್ಲ ಹೇಳ್ತಾ ಇರ್ತಾನೆ, ನೋಡಿ ನಾವು ಏನು ಮಾಡೋಕ್ಕಾಗಲ್ಲ, ಶಿವರುದ್ರಪ್ಪನ ಹತ್ರ ಹೋಗ್ಬಿಟ್ಟು ನಾನು ನಾಮಿನೇಷನ್ ವಾಪಸ್ ತಗೊಂತ ಹೇಳೋಕ್ಕಾಗಲ್ಲ. ಅದು ನಿಮಗೂ ಗೊತ್ತು, ಇದು ನಮ್ಮ ಪ್ರಜಾಪ್ರಭುತ್ವದ ದೇಶ, ಇದೆಲ್ಲ ಅವ್ರವ್ರ ಹಕ್ಕು. ನೀವು ನಾಮಿನೇಷನ್ ಮಾಡಬೇಡಿ, ಹಾಗೆ ನೀವು ನಾಮಿನೇಷನ್ ಮಾಡಿ ಅಂತ ನಾವೆಲ್ಲ ಹೇಳೋಕ್ಕಾಗಲ್ಲ, ಅದೆಲ್ಲ ತಪ್ಪಾಗುತ್ತೆ ಅಂತ ಅಂದಾಗ ಊರಿನ ಗೌಡರು ಹೇಳ್ತಾ ಇರ್ತಾರೆ, ಈ ರೀತಿ ಎಲ್ಲ ಮಾತಾಡಬೇಡಿ ಶಂಕರಣ್ಣ, ನೀವು ನಮ್ಮನ್ನು ಕೈ ಹಿಡಿದು ನಡೆಸೋ ಗುರುಗಳು ಅಂದಮೇಲೆ ನೀವೇನಾದರೂ ಒಂದು ಒಳ್ಳೆ ದಾರಿನ ತೋರಿಸ್ತಿಲ್ಲ ಅಂತಂದರೆ ನಮ್ಮ ಕ್ಷೇತ್ರ ಹಾಳಾಗುತ್ತೆ ಅಂತ ಅಂದಾಗ, ದಯವಿಟ್ಟು ನನ್ನ ಕ್ಷಮಿಸಿ, ಈ ವಿಚಾರದಲ್ಲಿ ನನಗೇನು ನಿಮಗೆ ಸಹಾಯ ಮಾಡೋಕ್ಕಾಗಲ್ಲ, ಬೇರೆ ಯಾವುದೇ ವಿಚಾರ ಇದ್ದರೆ ಬನ್ನಿ, ನಾನು ಖಂಡಿತ ಹೆಲ್ಪ್ ಮಾಡ್ತೀನಿ, ನನ್ನಿಂದ ಆಗಲ್ಲ, ಐ ಆಮ್ ಹೆಲ್ಪ್ಲೆಸ್ ಅಂತ ಹೇಳ್ತಾ ಇರಬೇಕಾದ್ರೆ, ಹಾಗೆಲ್ಲ ಅನ್ಬೇಡಿ, ನಮ್ಮ ಕ್ಷೇತ್ರನ ಉದ್ಧಾರ ಮಾಡೋಕ್ಕಾಗೋದು ನಿಮ್ಮ ಕೈಲಿದೆ, ನೀವೇ ಈ ನಾಮಿನೇಷನ್ನ ಫೈಲ್ನ ಫಿಲ್ ಮಾಡಿ ನೀವೇ ಎಲೆಕ್ಷನ್ಗೆ ನಿಲ್ಲಿ ಅಂತ ಅಂದಾಗ ಶಂಕರನಿಗೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಒಂದು ಕಡೆ ರುದ್ರ ಮತ್ತು ಶಿವರುದ್ರಪ್ಪ ಹೇಳ್ತಾ ಇರ್ತಾರೆ, ಅಲ್ಲ ಗಂಗವ್ವ ಕೂತ್ಕೊ ಅಂತ ಹೇಳ್ಬಿಟ್ಟು ಇಷ್ಟವರು ಕೂತಿದ್ದೀವಲ್ಲ, ನಾಮಿನೇಷನ್ ಫೈಲ್ ಮಾಡಬೇಕು, ಟೈಮ್
ಆಗುತ್ತೆ ಬಾರವ ಅಂತ ಅಂದಾಗ, ಒಂದು 5 ನಿಮಿಷ ಇರಿ, ಸ್ವಲ್ಪ ಹೊತ್ತು ನಾನು ಹೇಳ್ದೆ ತಾನೇ ವೆಯ್ಟ್ ಮಾಡಿ ಅನ್ಬೇಕಾದ್ರೆ ಫೋನು ರಿಂಗ್ ಆಗ್ತಿರುತ್ತೆ. ನೋಡಿದ್ರಾ, ನಾನು ಅವಳಿಗೆ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಡಿ ಸಿ ಮಾಲಿನಿ ನಾನು ಯಾವಾಗಲೂ ಉತ್ತರ ಕೊಡೋದಕ್ಕೆ ನನಗೆ ಥ್ಯಾಂಕ್ಸ್ ಹೇಳೋಕ್ಕೆ ಕಾಲ್ ಮಾಡ್ತಾ ಇದ್ದಾಳೆ ಅಂತ ಅಂದಾಗ, ಸ್ಪೀಕರ್ ಹಾಕು ಅಂತ ರುದ್ರ ಹೇಳ್ತಾ ಇರ್ತಾನೆ. ಹಾಗೆ ಹಲೋ ಗಂಗಾ ಅಂತ ಅಂದಾಗ, ಮೇಡಮ್ ಹೇಳಿ ಅಂತ ಅಂದಾಗ, ಥ್ಯಾಂಕ್ ಯು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಹುಡ್ಕೋದು ನನಗೇನು ಕಷ್ಟ ಆಗಿರಲಿಲ್ಲ, ಆದರೆ ನಾನು ಪ್ರೆಷರ್ ತೊಗೊಳಕ್ಕೂ ಮುಂಚೆ ನೀನು ನನಗೆ ಇನ್ಫಾರ್ಮೇಷನ್ ಕೊಟ್ಟಲ್ಲ, ಥ್ಯಾಂಕ್ ಯು ಸೋ ಮಚ್ ಅಂತ ಅನ್ಬೇಕಾದ್ರೆ, ಇಟ್ಸ್ ಮೈ ಪ್ರೆಷರ್ ಮೇಡಮ್ ಅಂತ ಗಂಗಾ ಖುಷಿಯಿಂದ ಹೇಳ್ತಾ ಇರ್ತಾಳೆ. ಹಾಗೆ ನಿಮ್ಗೇನಾದರೂ ನನ್ನ ಕಡೆಯಿಂದ ಕೆಲಸ ಆಗಬೇಕು ಅಂತ ಅಂದರೆ ಹೇಳಿ ಅಂತ ಅಂದಾಗ, ನನಗೇನು ಬೇಡ ಮೇಡಮ್ ಅಂತ ಗಂಗಾ ಹೇಳ್ತಾ ಇದ್ರೆ, ರುದ್ರ ನಮಗೆ ಬೇಕು ಅಂತ ಹೇಳ್ತಾ ಇರ್ತಾರೆ. ಆಗ ನೋಡಿ ಮೇಡಮ್, ನನಗೇನು ಬೇಡ, ಆದರೆ ನನಗೆ ಗೊತ್ತಿರೋರು ರುದ್ರ ಅಂತ ಇದ್ದಾರೆ, ಅವ್ರು ನನಗೆ ತುಂಬ ಬೇಕಾದವರು. ಅವರು ಇವಾಗ MLAಗೆ ಅಂತ ನಾಮಿನೇಷನ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಅಂದಾಗ, ಓ ಅವರಾ, ಸರಿ ಆಯಿತು ಬರೋಕ್ಕೆ ಹೇಳಿ, ನಾನು ನೋಡ್ಕೋತೀನಿ ಅಂತ ಅಂದಾಗ, ಬರ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾ ಇದ್ರೆ, ಇವ್ರು 3 ಜನಗೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಏನವ್ವ ನೀನು ಕಲ್ನಂತ ಇರೋ ಡಿ ಸಿ ಮನಸ್ಸನ್ನ ಊನಂಗೆ ಮಾಡಿಬಿಟ್ಟಲ್ಲವ, ನಂಗಂತೂ ನಂಬಕ್ಕೆ ಆಗ್ತಿಲ್ಲ. ಗಂಗವ್ವ ಅಂದರೆ ಗಂಗವ್ವ ಇವಾಗಂತೂ ಅಂತೂ ಇಂತೂ ಡಿ ಸಿ ಸಪೋರ್ಟ್ ಸಿಕ್ಕಿದ್ಮೇಲೆ ನಾವೇ MLA ಆಗೋದು ಅಂತ ಖುಷಿ ಪಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಭದ್ರ ತುಂಬ ಖುಷಿಯಿಂದ MLA ಶಿವರುದ್ರಪ್ಪನಿಗೆ ಜೈ ಜೈ ಅಂತ ಜೈಕಾರ ಆಗ್ತಿರ್ಬೇಕಾದ್ರೆ, ಸಾಕು ಯಾವಾಗಲೂ ಮಳೆ ಬಂದಾಗ ಮಾತ್ರ ಕೊಡೆ ಇಡಬೇಕು, ಯಾವಾಗಲೂ ಕೊಡೆ ಇಟ್ಕೊಂಡು ಹೋದರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಇವಾಗ ಡಿ ಸಿ ಮಾಲಿನಿ ಕಾಯ್ತಾ ಇರ್ತಾಳೆ, ಬನ್ನಿ ಹೋಗೋಣ ಅಂತ ಅವ್ರು 3 ಜನ ಡಿ ಸಿ ಆಫೀಸ್ಗೆ ಬರ್ತಾ ಇರ್ತಾರೆ. ಇನ್ನೊಂದು ಕಡೆ ಶಂಕರ ಊರಿನ ಜನಗಳಿಗೆಲ್ಲ ಹೇಳ್ತಾ ಇರ್ತಾನೆ, ಅದು ಯಾವತ್ತೂ ಸಾಧ್ಯ ಇಲ್ಲ, ನಾನು MLA ಆಗಲ್ಲ ಅಂತ ಹೇಳ್ತಾ ಇದ್ರೆ, ಊರಿನ ಜನಗಳೆಲ್ಲ ಇಲ್ಲ ನಿಮ್ಮ ಕೈಲಿ ಹಾಗೆ ಆಗುತ್ತೆ, ಬನ್ನಿ ನಾಮಿನೇಷನ್ ಮಾಡಿದ್ರಂತೆ ಇವತ್ತೇ, ಬನ್ನಿ ಶಂಕರಣ್ಣ ಅಂತ ಅನ್ಬೇಕಾದ್ರೆ, ಶಂಕರ ಹೋಗ್ದಲೆ ಹಾಗೆ ನಿಂತಿರ್ಬೇಕಾದ್ರೆ ಪಾರ್ವತಿ ಹೇಳ್ತಾ ಇರ್ತಾಳೆ, ಯಾಕ್ಲಾ ಮೀಶ ಎಲ್ಲ ಎಣಿಸ್ತಿದ್ಯಾ, ಊರಿನ ಜನಗಳು ನಿನ್ನ ನಾವು ಹೊತ್ಕೊಂಡು ಮೆರೆಸ್ತೀವಿ ಅಂತ ಹೇಳ್ತಿರ್ಬೇಕಾದ್ರೆ, ಆ ದೇವರು ಒಂದು ಅವಕಾಶ ಮಾಡಿಕೊಟ್ಟಾರೆ ಅಂತ ಅನ್ಕೋಬೇಕು. ನೀನು MLA ಆದರೆ ಈ ಕ್ಷೇತ್ರನೂ ಸಹ ಉದ್ಧಾರ ಮಾಡ್ಬೋದು, ಹಾಗೆ ನಿನಗೆ ತೊಂದರೆ ಕೊಡೋರ್ನು ಸಹ ಗ್ರಾಚಾರ ಬಿಡಿಸ್ಬೋದು, ಒಪ್ಕೊಳ್ಳೋ ಅಂತ ಈ ಕಡೆ ಪಾರ್ವತಿ ಬಲವಂತ ಮಾಡ್ತಾ ಇರ್ತಾರೆ. ಈ ಕಡೆ ಸುನಂದನು ಸಹ, ಹೌದು ಅತ್ತವೇ ಹೇಳ್ತಾ ಇರೋದು ಕರೆಕ್ಟ್ ಇದೆ, ನಿನ್ನಂಥ ಒಳ್ಳೆ ಮನುಷ್ಯನ ಅವರು ಈ ರೀತಿ ಮಾಡ್ತಿದ್ರಲ್ಲ, ಅವ್ರಿಗೆಲ್ಲ ಒಂದು ಗತಿ ಮಾಡಿವಂತೆ, ಒಪ್ಕೊಳ್ಳೋಕೆ ಹೇಳು ಗೌರವ ಅಂತ ಅನ್ಬೇಕಾದ್ರೆ, ನೋಡಿ ಅದಕ್ಕೆವ್ವ ನನಗೆ ಮನಸ್ಥಿತಿ ಇಲ್ಲ, ಆ ರೀತಿ ಇದ್ದರೆ ಆ ಮಾಲಿನಿ ಶಿವರುದ್ರಪ್ಪ ಹಾಗೆ ರುದ್ರನೊಂದು ಗತಿ ಮಾಡ್ತಾ ಇದ್ದೆ, ಇವಾಗ ನಾನು ಎಲೆಕ್ಷನ್ ನಿಲ್ಲೋ ಮನಸ್ಥಿತಿ ಇಲ್ಲ, ಯಾಕೆಂತಂದರೆ ಗೂಂಡಗಳು ಪೋಖ್ರಿಗಳ ಎಲೆಕ್ಷನ್ಗೆ ನಿಂತಿದ್ದಾರೆ ಅಂತ ನಮ್ಮ ಪ್ರಜಾಪ್ರಭುತ್ವದ ಜನಗಳೆಲ್ಲರೂ ಮಾತಾಡ್ಕೊತಾ ಇದ್ದಾರೆ. ಹಾಗೆ ಮತ್ತೆ ನಾನಿರೋ ಪರಿಸ್ಥಿತಿಲಿ ಏನಾದ್ರು ಎಲೆಕ್ಷನ್ ನಿಂತ್ಕೊಂಡ್ರೆ ಪ್ರತಿಯೊಬ್ಬರು ಒಂದೊಂದು ಮಾತಾಡ್ತಾರೆ, ಅದರಲ್ಲೂ ಗೌರಿಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ಅನ್ಬೇಕಾದ್ರೆ ಊರಿನ ಜನಗಳೆಲ್ಲ ಕೈ ಮುಗಿತಾ ಇರ್ತಾರೆ, ಶಂಕರಣ್ಣ ಪ್ಲೀಸ್ ಒಪ್ಕೊಳ್ಳಿ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾರೆ. ಹಾಗೆ ಶಂಕರನ್ ಸಹ ಕೈ ಮುಗಿದು ದಯವಿಟ್ಟು ನನ್ನಿಂದ ಆಗಲ್ಲ, ನನ್ನ ಕ್ಷಮಿಸಿ ಅಂತ ಹೊರಟೋಗ್ತಾ ಇದ್ರೆ, ಜನಗಳು ಎಲ್ಲರೂ ಸಹ ತುಂಬ ಟೆನ್ಷನ್ ಮಾಡ್ಕೊಂಡು ನಿಂತ್ಕೊಬಿಡ್ತಾರೆ. ಇನ್ನೊಂದು ಕಡೆ MLA ಆಕೆ ಆಗ್ತಾನೆ ಅಂತ ಶಿವರುದ್ರಪ್ಪನಿಗೆ ಜೈಕಾರ ಹಾಕಿ ಪಟಾಕಿ ಎಲ್ಲ ಊರು ಜನಗಳು ಹೊಡಿತಾ ಇರ್ತಾರೆ. ಆಗ ಶಿವರುದ್ರಪ್ಪ ಏನಿಲ್ಲ ಜನ ಕಡಿಮೆ ಇದ್ದಾರೆ ಅಂತ ಅನ್ಬೇಕಾದ್ರೆ, ಎಲ್ಲರಿಗೂ ಬಾಡೂಟ ಮಾಡಿಸಿದ್ನೆಲ್ಲ ಊಟ ಮಾಡೋಕೆ ಹೋಗಿದ್ದಾರೆ, ನಾವು ನಾಮಿನೇಷನ್ ಫೈಲ್ ಮಾಡಬೇಡೋಣ ಎಲ್ಲರೂ ಬರ್ತಾರೆ ಅಂತ ಅಂದಾಗ, ಸರಿ ನಾನೇನಾದರೂ ಹೊರಗಡೆಯಿಂದ ಬರೋದಾಗ ಜನ ಜಾಸ್ತಿ ಇರಬೇಕು, ಇಲ್ಲ ಅಂತಂದರೆ ಆಯ್ತು ನಿನಗೆ ಮಾರಿ ಹಬ್ಬ ಅಂತ ಬೈಕೊಂಡು ಒಳಗಡೆ ಹೋಗ್ತಾ ಇರ್ತಾರೆ. ಮತ್ತೆ ಡಿ ಸಿ ಮುಂದೆ ಎಲ್ಲರೂ ಸಹ ಜೈಕಾರ ಆಗ್ತಿರ್ಬೇಕಾದ್ರೆ ಸುಮ್ಮನಿಲ್ಲ ಅಂತ ಅಂದ್ಬಿಟ್ಟು ಶಿವರುದ್ರಪ್ಪ ಮತ್ತೆ ರುದ್ರ ಹಾಗೆ ಗಂಗಾ ಎಲ್ಲರೂ ಒಳಗಡೆ ಬಂದಾಗ, ಸಿ ಮಾಲಿನಿಗೆ ನಮಸ್ಕಾರ ಮೇಡಮ್ ಅವರೇ ಅಂತ ಅಂದಾಗ, ಓ ಶಿವರುದ್ರಪ್ಪ ಅವರೇ ಬನ್ನಿ ಕೂತ್ಕೊಳ್ಳಿ, ಎಲ್ಲರೂ ಕೂತ್ಕೊಳ್ಳಿ ಅಂತ ಅಂದಾಗ, ಗಂಗನ್ನ ಅಂದರೆ ನಾನೇ ಫೋನಲ್ಲಿ ಮಾತಾಡಿದ್ದು ಅಂತ ಅಂದಾಗ, ಓ ವೆರಿ ನೈಸ್ ಬನ್ನಿ ಕೂತ್ಕೊಳ್ಳಿ ಅಂತ ವೆಲ್ಕಮ್ ಮಾಡ್ತಾ ಇರ್ತಾಳೆ. ಹಾಗೆ ಬಸವರಾಜ್ ಅವರೇ ಎಲ್ಲರಿಗೂ ಕಾಫಿ ತಂದ್ಕೊಡಿ ಅಂತ ಅಂದಾಗ, ಅವನು ಕಾಫಿ ತಂದು ಕೊಟ್ಟಾಗ ಗಂಗಾ ಕುಡಿತಾ ಇದ್ರೆ, ಕುಡಿಬೇಡಿ ವಿಷ ಹಾಕಿದ್ದರು ಅಂತ ರುದ್ರ ಹೇಳ್ತಿರ್ಬೇಕಾದ್ರೆ, ನಾನೇನು ವಿಷ ಹಾಕಿಲ್ಲ ಆರಾಮಾಗಿ ಕುಡೀರಿ ಅಂತ ಈ ಕಡೆ ಮಾಲಿನಿ ಇರ್ತಾ ಇರ್ತಾಳೆ. ಈ ಕಡೆ ಕಾಫಿ ಕುಡಿದಾದ್ಮೇಲೆ ಇನ್ನೇನು ನಾಮಿನೇಷನ್ ಮಾಡ್ತೀರಾ ಅಂತ ಅಂದಾಗ, ಹೌದು ಮೇಡಮ್ ಅವರೇ ಒತ್ತರನೇ ಎದ್ದು ಫಸ್ಟ್ ನಾಮಿನೇಷನ್ ನಾನೇ ಮಾಡಬೇಕು ಅಂತ ತುಂಬ ಬೇಗ ಬಂದಿದ್ದೀನಿ ಅಂತ ಶಿವರುದ್ರಪ್ಪ ಹೇಳ್ತಾ ಇರಬೇಕಾದ್ರೆ, ನಾಮಿನೇಷನ್ ಮಾಡೋಕ್ಕೆ ಬಂದಿರೋದೇನೋ ಒಳ್ಳೇದಾಯಿತು, ಆದರೆ ನೀವೆಲ್ಲ ಮೊದಲೇ ನಾಮಿನೇಷನ್ ಮಾಡಿರೋದು ಅಂತ ಅಂದಾಗ ಶಿವರುದ್ರಪ್ಪನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ನಮ್ಮ ಅಪ್ಪನ ಮುಂದೆ ನಿಂತ್ಕೊಳ್ಳೋ ಗಂಡಸು ಇವರಲ್ಲಿ ಯಾರಿದ್ದಾನೆ ಅಂತ ಅಂದಾಗ, ಗಂಡಸಲ್ಲ ಹೆಂಗಸು ಅವ್ರ ಹೆಸರು ಬಾಯ್ರೆ ದೇವಿ ಅಂತ ಡಿ ಸಿ ಮಾಲಿನಿ ಹೇಳ್ತಾ ಇದ್ರೆ 3 ಜನ ಶಾಕ್ ಆಗಿ ಹಾಗೆ ಎದ್ದು ನಿಂತ್ಕೊಬಿಡ್ತಾರೆ. ಇನ್ನೊಂದು ಕಡೆ ಶಂಕರ ತನ್ನ ಅವ್ವನ ಫೋಟೋ ನೋಡ್ಕೊಂಡು ರೂಮಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ, ಅವ್ವ ನನ್ನ ಜೀವನದಲ್ಲಿ ಆ ದೇವರು ಎಲ್ಲನೂ ಕಿತ್ಕೊಬಿಟ್ಟ ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಇವಾಗ ನನಗೆ ಅದನ್ನೆಲ್ಲ ವಾಪಸ್ ಕೊಡ್ತಾ ಇದ್ದಾನೆ, ನನ್ನ ಅಮ್ಮೆಯವ್ರ ಜೀವನದಲ್ಲಿ ವಾಪಸ್ ಬಂದರು, ಹಾಗೆ ನನ್ನ ಮಗಳು ನನಗೆ ಸಿಕ್ಕಿದ್ಲು ಅವ್ವ, ಹಾಗೆ ಪಾರ್ವತವನು ಸಹ ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ನನಗೆ ಮಾತು ಕೊಟ್ಟಿದ್ದಾರೆ, ಆದರೆ ನೀನೊಬ್ಬಳು ಮಾತ್ರ ನಮ್ಮ ಜೊತೆ ಇಲ್ಲ, ನೀನಿದ್ದರೆ ತುಂಬ ಚೆನ್ನಾಗಿರ್ತಿತ್ತಂತ ಶಂಕರ ತನ್ನ ಅವ್ವನ ಫೋಟೋ ನೋಡಿಕೊಂಡು ಬೈರದೇವಿ ಮುಂದೆ ಹೇಳ್ತಾ ಇರ್ತಾನೆ. ಹಾಗೆ ಆ ಕ್ಷಣಕ್ಕೆ ಗಂಗಂಗೆ ನೀನು ಸಾಥ್ ಕೊಡೋದನ್ನು ನೋಡಿ ನೀನನ್ನು ಕೆಟ್ಟವಳು ಅಂತ ಅನ್ಕೋಬಿಟ್ಟೆ ಕಣವ, ಯಾವತ್ತೂ ಪ್ರಪಂಚದಲ್ಲಿ ತಾಯಿ ಕೆಟ್ಟದನ್ನು ಮಾಡಲ್ಲ, ಅದರಲ್ಲೂ ಮಕ್ಕಳಿಗಂತೂ ಮಾಡಲ್ಲ ಅನ್ನೋದನ್ನು ನನಗೆ ನೀನು ಹೇಳಿದ್ದು ಅರ್ಥ ಆಗಲಿಲ್ಲ, ಆದರೆ ಇವಾಗ ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ, ಅರ್ಥ ಆಗಿದ್ರೂ ಸಹ ಪ್ರಪಂಚಕ್ಕೆ ಮಾತ್ರ ಕೆಟ್ಟದಾಗುತ್ತೆ, ನನ್ನ ಮಗುಗೆ ಕೆಟ್ಟದಾಗಲ್ಲ ಅಂತ ಆವತ್ತಿನ ದಿನ ನನಗೆ ಅರ್ಥನೇ ಆಗಲಿಲ್ಲ ಅಂತ ಬೇಜಾರಿಂದ ಹೇಳ್ತಾ ಇರ್ತಾನೆ. ಹಾಗೆ ಏನು ಹೇಳ್ದೆ ರಾತೋಂದ್ರತಿ ನೀನು ಮನೆ ಬಿಟ್ಟೆ ಹೋದೆ ಅಲ್ಲವಾ, ನಾನು ಏನವ ಮಾಡಲಿ, ಆ ಕೃಷ್ಣನಿಗೆ ದೇವಕಿ ಮತ್ತೆ ಯಶೋದೆ ಹೆಂಗೋ ನನಗೆ ನೀನು ಮತ್ತೆ ಪಾರ್ವತವ ಇಬ್ರು ಎರಡು ಕಣ್ಣಿದ್ದಂಗೆ ಕಣವ ಅಂತ ತುಂಬ ಬೇಜಾರಿಂದ ಅವನ ಫೋಟೋ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇರ್ತಾನೆ. ಹಾಗೆ ನಿಮ್ಮಿಬ್ಬರನ್ನು ಕಳ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ, ಇಬ್ಬರಲ್ಲಿ ಒಬ್ಬರಿಲ್ಲ ಅಂದ್ರೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ, ನೀವಿಬ್ಬರು ಯಾವಾಗಲೂ ನನ್ನ
ಜೊತೆ ಇರಬೇಕನ್ನೋದೇ ನನ್ನ ಆಸೆ ಕಣವ್ವ. ಹಾಗೆ ನೀನು ಇಲ್ಲ ಅಂತ ಈ ಊರಿನ ಜನಗಳಿಗೆ ಯಾರೂ ಸಹ ಸಹಾಯ ಮಾಡೋರು ಯಾರೂ ಇಲ್ಲ, ಹಾಗೆ ಮುಖಂಡ ವಹಿಸೋರು ಯಾರೂ ಇಲ್ಲ. MLA ಸ್ಥಾನಕ್ಕೆ ಈಗ ಹೋಗಬೇಕು ಅಂತ ಶಿವರುದ್ರಪ್ಪ ಹೊಂಚಾಗ್ತಾ ಇದ್ದಾನೆ. ದಯವಿಟ್ಟು ನೀನು ಇದ್ದಿದ್ರೆ MLA ಸ್ಥಾನಕ್ಕೆ ನಿಂತ್ಕೋತಿದ್ಯಲ್ಲವ್ವ. ಅದರಲ್ಲೂ ಬರೀ ಊರು ಉದ್ಧಾರ ಮಾಡೋಕ್ಕಲ್ಲ, ಜನಗಳು ಸಹ ನಿನ್ನನ್ನು ತುಂಬ ಇಷ್ಟಪಡ್ತಿದ್ರು, ಖಂಡಿತ ನಿನ್ನನ್ನು ಗೆಲ್ಲಿಸ್ತಿದ್ರು ಅಂತ ಮಾತಾಡ್ತಾ ಇರ್ತಾನೆ. ಹಾಗೆ ಶಂಕರ್ ಮತ್ತೆ ಮಾತಾಡ್ತಿರ್ಬೇಕಾದ್ರೆ ಭೈರವ ಅಂತ ಆಚೆ ಭೈರದೇವಿ ಕೂಗಿದ ತಕ್ಷಣ ಶಂಕರನ್ಗೆ ತುಂಬ ಖುಷಿಯಾಗಿ ಅವ್ವ ಅಂತ ಓಡೋಡಿ ಆಚೆ ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ 3 ಜನ ಹಾಗೆ ಶಾಕಾಗಿ ನಿಂತಿರ್ಬೇಕಾದ್ರೆ DC ಮಾಲಿನಿ ಏನಾಯ್ತ್ರಿ, ಯಾಕ್ರಿ ಹಿಂಗೆ ನಿಂತಿದ್ದೀರಾ, ಗರ ಬಡ್ದಂಗೆ ನಿಂತಿದ್ದೀರಾ, ಭೈರದೇವಿ ಅಂತ ಹೆಸರು ಕೇಳಿದ ತಕ್ಷಣ ಯಾಕೆ ಶಾಕ್ ಆದ್ರಿ ಅಂತ ಅಂದಾಗ ಅತ್ತೆವ ಅಂತ ನೆನೆಸ್ಕೊಂಡು ಗಂಗಾ ಹಾಗೆ ನಡುಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಎಲ್ಲರೂ ಹಾಗೆ ನಡುಗ್ತಾ ಇರಬೇಕಾದ್ರೆ ಏನಾಯ್ತ್ರಿ ಹಿಂಗೆ ನಡುಗ್ತಿದ್ದೀರಾ ಅಂತ ಅಂದಾಗ ಏನಿಲ್ಲ, ಧನುರ್ಮಾಸ ಅಲ್ವಾ ಮೇಡಮ್ ಅವರೇ, ಸ್ವಲ್ಪ ಚಳಿ ಅಲ್ವಾ ಅದಕ್ಕೆ ನಡ್ತಾ ಇದ್ವಿ. ಈ ಭೈರದೇವಿನೇ ಹೆಂಗಸು ಯಾರು ಅಂತ ನಮಗೆ ಗೊತ್ತಿಲ್ಲ ಅಂತ ರುದ್ರ ಮತ್ತು ಶಿವರುದ್ರಪ್ಪ ಹೇಳ್ತಾ ಇರಬೇಕಾದ್ರೆ, ಓ ಹೌದಾ, ನಿಮಗೆ ಗೊತ್ತಿಲ್ಲ ಅನ್ನೋ ವಿಷಯ ನನಗೆ ಗೊತ್ತೇ ಇರಲಿಲ್ಲ ನೋಡಿ ಅಂತ ಟೀಸ್ ಮಾಡ್ತಾ ಇರ್ತಾಳೆ. ಹಾಗೆ ಅಂತ DC ಮಾಲಿನಿ ಕಾಫಿನ ತರಿಸ್ಕೊಂಡು ಅದರೊಳಗಡೆ ಬಾಳೆಹಣ್ಣು ಹಚ್ಕೊಂಡು ತಿಂತಾ ಇರಬೇಕಾದ್ರೆ, ನಿಮಗೂ ಬೇಕೆಂದ್ರೆ ಬಾಳೆಹಣ್ಣು ತುಂಬ ಚೆನ್ನಾಗಿರುತ್ತೆ, ಕಾಫಿಗೆ ಹಚ್ಕೊಂಡು ತಿಂದ್ರಿ ಅಂತ ಅನ್ಬೇಕಾದ್ರೆ, ಬೇಡ ಬೇಡ ಮೇಡಮು, ನಮಗೆ ಬೇಡ, ನಿಮ್ಮ ಟೇಸ್ಟ್ ನಮಗಿಲ್ಲ, ಬೇಡ ಅಂತ ರುದ್ರ ಹೇಳ್ತಾ ಇರ್ತಾನೆ. ಹಾಗೆ ಗಂಗವ್ರೆ, ನಿಮಗೂ ಗೊತ್ತಿಲ್ವಾ ಈ ಭೈರದೇವಿ ಅಂದರೆ ಯಾರು ಅಂತ ಅಂದಾಗ, ಇಲ್ಲ ಇಲ್ಲ ಮೇಡಮ್ ನನಗೆ ಗೊತ್ತೇ ಇಲ್ಲ ಅಂತ ಅನ್ಬೇಕಾದ್ರೆ, ನಾಚಿಕೆ ಆಗಲ್ವೇನ್ರಿ, ರಕ್ತ ಸಂಬಂಧ ಆದರೂ ಅವ್ರು ಯಾರು ಅಂತ ಕೇಳ್ತಿದ್ರಲ್ಲ, ನಾಚಿಕೆ ಆಗಲ್ವಾ ಅಂತ ಉಗಿತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.